ಲಿವಿಂಗ್ ಸ್ಯಾಕ್ರಿಫೈಸ್? ಸಜೀವವಾದ ಯಜ್ಞ. ವಾಟ್ ಈಸ್ ಲಿವಿಂಗ್ ಸ್ಯಾಕ್ರಿಫೈಸ್? ಸಜೀವವಾದ ಯಜ್ಞ ಅಂದರೆ ಏನು? ಯಜ್ಞವನ್ನು ಹೇಗೆ ನಾವು ಅರ್ಪಿಸುವುದು? ಸಜೀವವಾದ ಯಜ್ಞ. ಇವತ್ತಿನ ಸಂದೇಶ ಸಜೀವವಾದ ಯಜ್ಞ, ಲಿವಿಂಗ್ ಸ್ಯಾಕ್ರಿಫೈಸ್. ಯಜ್ಞ ಅಂದರೆ ಏನು? ವಾಟ್ ಈಸ್ ಲಿವಿಂಗ್ ಸ್ಯಾಕ್ರಿಫೈಸ್? ಯಜ್ಞ ಅರ್ಪಿಸುವುದು ಹೇಗೆ? ನಮಗೆಲ್ಲರಿಗೂ ಗೊತ್ತಿದೆ, ಓಲ್ಡ್ ಟೆಸ್ಟಮೆಂಟ್ ಅಂಡ್ ನ್ಯೂ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟ್ ಎಲ್ಲ ಭಕ್ತರು ಅಲ್ವಾ ಯಜ್ಞವನ್ನು ಅರ್ಪಿಸ್ತಿದ್ರು. ನ್ಯೂ ಟೆಸ್ಟಮೆಂಟ್ ಕೂಡ ನಾವು ನೋಡ್ತಿದ್ದೇವೆ. ನ್ಯೂ ಟೆಸ್ಟಮೆಂಟ್ನಲ್ಲಿ ಕೂಡ ಯಜ್ಞದ ಬಗ್ಗೆ ನಮಗೆ ತಿಳಿಸ್ತದೆ. ದೇವರು ಮೋಶೆಯ ಮೂಲಕ ಇಸ್ರೇಲರಿಗೆ ಒಂದು 4 ಯಜ್ಞಗಳ ಬಗ್ಗೆ ಮಾತಾಡಿದ. ಒಂದನಾಗಿ ದೋಷ ಪರಿಹಾರಕ ಯಜ್ಞ, ದೋಷ. ಎರಡನೇದಾಗಿ ಪ್ರಾಯಶ್ಚಿತ್ತ ಯಜ್ಞ. ಸಮಾಧಾನ ಯಜ್ಞ, ಸಮಾಧಾನ ಇಲ್ಲದ್ರೆ ಸರ್ವಾಂಗ ಹೋಮ. ಸರ್ವಾಂಗ ಹೋಮ ಅಂತ ಹೇಳಿದ್ರೆ ದೇವರು ಸರ್ವಶಕ್ತನು. ಆಮೇಲೆ ಎಲ್ಶಡೈ, ಆತನಿಗೆ ಅರ್ಪಿಸುವಂತ ಯಜ್ಞ. ಓಕೆ, ಓಲ್ಡ್ ಟೆಸ್ಟಮೆಂಟ್. ಇವಾಗ ನ್ಯೂ ಟೆಸ್ಟಮೆಂಟಿಗೆ ಬರುವಾಗ ಆ ಯಜ್ಞ ಅಂದ್ರೇನು? ಯಜ್ಞವನ್ನು ಹೇಗೆ ಅರ್ಪಿಸ್ತಿದ್ದೇವೆ? ಯಜ್ಞದ ಆಶೀರ್ವಾದ ಏನು? ಆ ಯಜ್ಞದಲ್ಲಿ ಸಿಗುವಂತ ಬ್ಲೆಸ್ಸಿಂಗ್. ನಮ್ಮ ಸತ್ಯವೇದವನ್ನು ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ವಚನ 1 ನಾವು ಓದಿಕೊಂಡು, ರೋಮನ್ಸ್ ಚಾಪ್ಟರ್ 12 ವರ್ಸ್ 1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇದು ಲಿವಿಂಗ್ ಸ್ಯಾಕ್ರಿಫೈಸ್. ಇದೇನಾಗಿದೆ? ಸಜೀವವಾದ ಯಜ್ಞವಾಗಿದೆ. ದೇವರ ವಾಕ್ಯ ಹೇಳ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ, ದೇವರ ಕನಿಕರವನ್ನು ಜ್ಞಾಪಕ ಮಾಡಿಕೊಂಡು. ನಾವು ಲಾರ್ಡ್ಸ್ ಟೇಬಲ್ ನಲ್ಲಿ ಪಾಲ್ ತೆಗೆದುಕೊಳ್ಳುವಾಗ ರಿಮೆಂಬರೆನ್ಸ್, ಜ್ಞಾಪಕ ಮಾಡಿಕೊಳ್ತೇವಲ್ಲ. ಯೇಸು ನನಗೆ ಕೊಟ್ಟಂತ ರಕ್ಷಣೆ, ಪಾಪ ಪರಿಹಾರ, ಕಮ್ಯುನಿಯನ್, ರೊಟ್ಟಿ ಮುರಿಯುವಾಗ, ಅದರಲ್ಲಿ ಪಾಲ್ ತೆಗೆದುಕೊಳ್ಳುವಾಗ, ರಾತ್ರಿ ಭೋಜನದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಏನ್ ಜ್ಞಾಪಕ ಮಾಡಿಕೊಳ್ತೇವೆ? ನನ್ನ ಪಾಪದ ಕ್ಷಮಾಪಣೆಗೋಸ್ಕರ ಯೇಸು ಸುರಿಸಿದ ರಕ್ತ, ನನಗೆ ಕೊಟ್ಟಂತ ವಿಜಯ, ನನಗೆ ಕೊಟ್ಟಂತ ಪುನರುತ್ಥಾನ. ಈ ಸತ್ಯವನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಆದ್ದರಿಂದ ದೇವರ ಕನಿಕರನ್ನು ನೆನಪಿಗೆ ಮಾಡಿಕೊಂಡು ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹಗಳನ್ನು, ಲಿವಿಂಗ್ ಸ್ಯಾಕ್ರಿಫೈಸ್, ಸಜೀವ ಯಜ್ಞ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವವಾದ, ಅಲ್ವಾ, ಲಿವಿಂಗ್ ಸ್ಯಾಕ್ರಿಫೈಸ್. ದೇರ್ಫೋರ್ ಐ ಅರ್ಜ್ ಯು brothers, in view of God's mercy, to offer your bodies as living sacrifices, holy and pleasing to God. This is your spiritual act of worship. ಇದೇ ಆರಾಧನೆ. ಯಜ್ಞ ಅಂತ ಹೇಳಿದ್ರೆ ವರ್ಷಿಪ್. ಆಮೇಲೆ ಆ ವರ್ಷಿಪ್ ಹೇಗೆ ಇರ್ಬೇಕಂತ ಹೇಳಿದ್ರೆ ಟ್ರೆಡಿಷನ್ ಅಲ್ಲ, ಏನು ಸಂಡೇ ಆಕ್ಟಿವಿಟೀಸ್ ಅಲ್ಲ. ಸಂಡೇ ಬಂದು ಆದಿತ್ಯವಾರೊಂದು ಆರಾಧನೆಗೆ ಹೋಗ್ಬೇಕೆಂಬುದಾಗೆಲ್ಲ. ಆರಾಧನೆ ಅಂತ ಹೇಳಿದ್ರೆ ದೇವರನ್ನು ಆನರ್ ಮಾಡುವಂಥದ್ದು, ಆಮೇಲೆ ದೇವರ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು, ದೇವರ ಸಮೀಪಕ್ಕೆ ಹೋಗುವಂತ, ದೇವರ ಹತ್ತಿರಕ್ಕೆ ಹೋಗುವಂತ ಒಂದು ಸದವಕಾಶವೇ ಲಿವಿಂಗ್ ಸ್ಯಾಕ್ರಿಫೈಸ್, ವರ್ಷಿಪ್. ಆಮೇಲೆ ವರ್ಷಿಪ್ ನನ್ನ ಸ್ಪಿರಿಟ್ ಅದು ಪರಲೋಕಕ್ಕೆ ಕನೆಕ್ಟ್ ಆಗ್ತದೆ. ಆಮೇಲೆ ನೆಟ್ವರ್ಕ್ ಡೈರೆಕ್ಟ್ ಆಗಿ ನನ್ನ ಸ್ಪಿರಿಟ್ ಪರಲೋಕದ ಸಿಂಹಾಸನವನ್ನು ಏನ್ ಮಾಡ್ತದೆ? ಸಂಧಿಸ್ತದೆ. ದೇವರನ್ನು ವರ್ಷಿಪ್ ಮಾಡುವಾಗ, ದೇವರನ್ನು ಆರಾಧನೆ ಮಾಡುವಾಗ ನನ್ನ ಆತ್ಮವು ಪರಲೋಕದ ಸಿಂಹಾಸನವನ್ನು ಸಂಪರ್ಕಿಸುತ್ತದೆ. ಆಮೇಲೆ ಹಾಗಾದ್ರೆ ಯಜ್ಞ ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿ
ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ಅಂದ್ರೇನು? ಯಜ್ಞ ಅಂತ ಹೇಳಿದ್ರೆ ಒಂದು ಭಕ್ತಿಯ ಮತ್ತು ಪರಿಶುದ್ಧವಾದಂತ ಒಂದು ಕಾರ್ಯವಾಗಿದೆ. ಅದು ಒಂದು ಭಕ್ತಿಯ ಮತ್ತು ಪರಿಶುದ್ಧವಾದ ಏನಾಗಿದೆ ಅಂತ ಹೇಳಿದ್ರೆ ಕಾರ್ಯವಾಗಿದೆ. ಯಜ್ಞವು ದೇವರನ್ನು ಸನ್ಮಾನಿಸುವಂತ ಒಂದು ಭಕ್ತಿಯ ಕಾರ್ಯವಾಗಿದೆ. ದೇವರನ್ನು ಆನರ್ ಮಾಡುವಂತ, ಆತನಿಗೆ ಗೌರವ ಕೊಡುವಂತ, ಆತನನ್ನು ಮಹಿಮೆ ಪಡಿಸುವಂತ ಒಂದು ಕಾರ್ಯವಾಗಿದೆ ಯಜ್ಞ. ಯಾಕೆಂದ್ರೆ ನಾವು ಹೇಬೇಲನ ಕಾಣಿಕೆಯನ್ನು ನೋಡ್ತೇವಲ್ವಾ? ಹೇಬೇಲನು ನಂಬಿಕೆಯಿಂದ ಬೆಸ್ಟ್ ಯಜ್ಞವನ್ನು ಕರ್ತನಿಗೆ ಆತನು ಅರ್ಪಿಸಿದ. ದೇವರದನ್ನು ಮೆಚ್ಚಿದನು. ಹೇಬೇಲನ್ನು ಅರ್ಪಿಸಿದ ಯಜ್ಞದ ಮೂಲಕ ದೇವರು ಅವನನ್ನು ನೀತಿವಂತನೆಂಬುದಾಗಿ ಎನಿಸಿದನು. ಈಗ ಕೂಡ ಅವನ ಯಜ್ಞ ಮಾತಾಡ್ತದೆ. ಆಮೇಲೆ ಅವನು ಅರ್ಪಿಸಿದ ಯಜ್ಞ ಇವತ್ತಿಗೂ ಕೂಡ ಏನಾಗ್ತದೆ? ಮಾತಾಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ ಗ್ರಂಥದಲ್ಲಿ ಹೇಬೇಲನ ಹೆಸರು ಬರೆಯಲ್ಪಟ್ಟಿದೆ ಅವನು ಅರ್ಪಿಸಿದ ಯಜ್ಞದ ಬಗ್ಗೆ. ಓಕೆ, ಯಜ್ಞ ಅಂದ್ರೆ ಏನು? ಬ್ಲಡ್ ಶೆಡ್, ರಕ್ತಧಾರೆ. ಯಜ್ಞ ಅಂತ ಹೇಳಿದ್ರೆ ಬ್ಲಡ್ ಶೆಡ್, ರಕ್ತಧಾರೆ, ರಕ್ತವನ್ನು ಸುರಿಸುವುದು. ಪಾಪಕ್ಕಾಗಿ, ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಪ್ರಾಣಿಯನ್ನು ವಧಿಸುವುದು, ಬ್ಲಡ್ ಶೆಡ್ ಮಾಡಿ. ಕುರಿ, ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಓತ, ಓರಿ, ಕುರಿ, ಪಾರಿವಾಳ, ಬೆಳವಕ್ಕಿ ನಾವು ನೋಡ್ತಿದ್ದೇವೆ. ಇವುಗಳ ರಕ್ತವನ್ನು ಸ್ಯಾಕ್ರಿಫೈಸ್ ಮಾಡ್ತಿದ್ರು. ಇವತ್ತು ನಾವು ಕೆಲವು ಧರ್ಮದಲ್ಲಿ ನೋಡ್ತಿದ್ದೇವಲ್ಲ, ಇಸ್ಲಾಂ ಧರ್ಮದಲ್ಲಿ ಆಗ್ಬೋದು, ಆ ಬಕ್ರೀದ್ ಹಬ್ಬದ ಸಮಯದಲ್ಲಿ ಯಜ್ಞವನ್ನು ಅರ್ಪಿಸ್ತಾರೆ. ಕುರಿಯನ್ನು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ಒಂದು ಪಾಪದ ಒಂದು ಪ್ರಾಯಶ್ಚಿತ್ತ ಎಂಬುದಾಗಿ. ಓಲ್ಡ್ ಟೆಸ್ಟಮೆಂಟ್ ರಕ್ತ ವಧಿಸುವುದು, ಒಂದು ಪ್ರಾಣಿಯನ್ನು ವಧಿಸುವುದು, ಅದರ ರಕ್ತ. ಈಗ ಯಜ್ಞ ಅರ್ಪಿಸುವುದಂದ್ರೆ ಏನು? ಯಜ್ಞ ಅರ್ಪಿಸುವುದಂತ ಹೇಳಿದ್ರೆ ಇವಾಗ ನಾವು ನೋಡಿದೆವು. ಯಜ್ಞ ಅರ್ಪಿಸುವುದಂತ ಹೇಳಿದ್ರೆ ದೇವರು ನಮ್ಗೆ ಕೊಟ್ಟಂತ ಶ್ರೇಷ್ಠವಾದ ಘನವುಳ್ಳ ಮಹಿಮೆ ಉಳ್ಳ ಒಂದು ಸದವಕಾಶ ಆತನ ಸಮೀಪಕ್ಕೆ ಬಂದು ಆತನ ಪ್ರೀತಿಯನ್ನು ಟೇಸ್ಟ್ ಮಾಡುವಂತ ಒಂದು ಸಮಯವಾಗಿದೆ. ಆಮೇಲೆ ಕರ್ತನ ಹತ್ತಿರಕ್ಕೆ ಹೋಗುವಂತ ಸಮಯವೇ ಅದು ಏನಾಗಿದೆ? ವರ್ಷಿಪ್. ಹಾಗಾದ್ರೆ ಈ ಯಜ್ಞವನ್ನು ಹೇಗೆ ಅರ್ಪಿಸುವುದು? ವರ್ಷಿಪ್ ನಾವು ಹೇಗೆ ಮಾಡುದು? ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಯಾವ ಯಜ್ಞ? ಲಿವಿಂಗ್ ಸ್ಯಾಕ್ರಿಫೈಸ್, ಸಜೀವವಾದ ಯಜ್ಞವಾಗಿ ಅರ್ಪಿಸುವುದು. ಸಜೀವವಾದ ಯಜ್ಞ, ಲಿವಿಂಗ್ ಸ್ಯಾಕ್ರಿಫೈಸ್. ಹಾಗಾದ್ರೆ ಈಗ ನಾವು ಅರ್ಪಿಸುವಂತ ಯಜ್ಞ, ಸಜೀವವಾದ ಜೀವವುಳ್ಳ ಯಜ್ಞ ಯಾವುದಂತ ಹೇಳಿದ್ರೆ ನಮ್ಮನ್ನು ಸಂಪೂರ್ಣವಾಗಿ ಶಿಲುಬೆಗೆ ಹಾಕುವಂಥದ್ದು. ಪೌಲ ಹೇಳ್ತಿದ್ದೇನೆ, ಜೀವಿಸುವನು ನಾನು ಅಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನನ್ನನ್ನು ನಾನು ಎಲ್ಲಿಗೆ ಹಾಕಿಕೊಂಡಿದ್ದೇನೆ? ನನ್ನನ್ನು ಸಂಪೂರ್ಣವಾಗಿ ಶಿಲುಬೆಗೆ ಹಾಕಿಕೊಂಡು ಶಿಲುಬೆಗೆ ನನ್ನನ್ನು ಸಮರ್ಪಿಸಿ ಒಂದು ನಿಜವಾದ ಪ್ರತಿಷ್ಠೆ. ನನ್ನ ದೇಹ, ನಾವು ಆಡ್ತೇವೆ, ನನ್ನ ದೇಹದ ಉಸಿರಿರುವ ತನಕ ಆರಾಧನೆ ಎಂಬುದಾಗಿ ಅಲ್ವಾ? ಈ ದೇಹದಲ್ಲಿ ಉಸಿರಿರುವ ತನಕ ನಿಮ್ಗೆ ಆರಾಧನೆ. ನನ್ನ ದೇಹವನ್ನು, ನನ್ನ ಮನಸ್ಸನ್ನು, ನನ್ನ ಪ್ರಾಣವನ್ನು ಆತನಿಗೆ ಸಮರ್ಪವಾಗಿ ಅರ್ಪಿಸಿ ಪ್ರತಿಷ್ಠಿಸಿ ಆತನನ್ನು ಮಹಿಮೆ ಪಡಿಸುವಂಥದ್ದೇ ಲಿವಿಂಗ್ ಸ್ಯಾಕ್ರಿಫೈಸ್. ಇದು ರಿಯಲ್ ವರ್ಷಿಪ್ ಆಗಿದೆ. ಇಲ್ಲಾದ್ರೆ ಇಲ್ಲಿರ್ತೇವೆ, ಕಿಶನ್ ನಲ್ಲಿ ಇರ್ತದೆ ಮನಸ್ಸು ಅಲ್ವಾ? ಮದ್ವೆದು ಸೀಸನ್ ಆದ್ರೆ ಡ್ರೆಸ್ದು, ಟೈಲರ್ದು ನೆನಪು, ಎಲ್ಲ ವಿಚಾರಗಳು ಬರ್ತದೆ. ನಮ್ಮ ಮನಸ್ಸನ್ನು ಕೊಡುವಂಥದ್ದು ದೇವರಿಗೆ, ನಮ್ಮ ಹೃದಯವನ್ನು ಕೊಡುವಂಥದ್ದು ದೇವರಿಗೆ. ನಿನ್ನ ಸೃಷ್ಟಿಕರ್ತನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನೀನೇನ್ ಮಾಡ್ಬೇಕಂದ್ರೆ ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ನಿಮ್ಮ ದೇಹಗಳು ದೇವರ ಕನಿಕರು ನಿಮ್ಮ ನೆನಪಿಗೆ ತಂದುಕೊಳ್ಳಿರಿ. ನಾವು ಅನೇಕ ಸಲ ಆಡ್ತೇವಲ್ವಾ, ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ. ದೇವರ ಪ್ರೀತಿ ವರ್ಣಿಸಲು ಆಡ್ತೇವೆ ನಾವು. ಎಸ್, ನನ್ನ ದೇವರು ಶಕ್ತನೆಂಬುದಾಗಿ ನಾವು ಆಡ್ತೇವೆ. ಆದ್ರೆ ಅದು ಸಾಂಗ್ ಅಲ್ಲ, ಹಾಡಾಗಿರ್ಬೋದು. ಅದು ಹೃದಯದಿಂದ ಬರುವಂತ ಏನಾಗಿದೆ ಅಂತ ಹೇಳಿದ್ರೆ ಕರ್ತನಿಗೆ ಸಲ್ಲಿಸುವಂತ ಘನತೆ. ಆಮೇಲೆ ಅದಕ್ಕೆ ನಾವು ಇದು ತಿಳ್ಕೊಳ್ಬೇಕು. ದೇವರ ಕನ್ನಿಕರನ್ನು ನೆನಪಿಗೆ ತಂದುದು ಅಂತ ಹೇಳಿದ್ರೆ ನಾವು ನೆನಪು ಮಾಡ್ಕೊಳ್ಬೇಕು. ವರ್ಷಿಪ್ ಮಾಡುವಾಗ ನಾನು ಎಲ್ಲಿ ನಿಂತ್ಕೊಂಡಿದ್ದೇನೆ ಇವತ್ತು, ಆಮೇಲೆ ನಾನು ಯಾರನ್ನು ಸಂಧಿಸ್ತಿದ್ದೇನೆ, ಯಾರ ಹೃದಯಕ್ಕೆ ನಾನು ಅಪ್ಪುಗೆಯನ್ನು ನಾನು ಪಡೆದುಕೊಳ್ತೇನೆ, ಯಾರನ್ನು ನಾನು ಅಗ್ ಮಾಡ್ತೇನೆ. ವರ್ಷಿಪ್ ಕರ್ತನನ್ನು ಅಗ್ ಮಾಡುವಂತ ಸಮಯವಾಗಿದೆ. ಆಮೇಲೆ ಕರ್ತನನ್ನು ಪ್ರೀತಿಸುವಂತ ಸಮಯ, ಶ್ರೇಷ್ಠವಾದಂತ ಸಮಯ ಇದು. ಬೆಳೆ ಕಟ್ಟಲಾರದಂತ ಸಮಯವಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆತನ ಸನ್ನಿಧಿಯಲ್ಲಿ ಕಳೆದಂತ ಒಂದು ದಿನ ಬೇರೆ ಸಹಸ್ರಾರು ದಿನಕ್ಕಿಂತ ಏನಾಗಿದೆ ಉತ್ತಮ. ಆದ್ರಿಂದ ನಾವು ಸಭೆಗೆ ಬರುವಾಗ ಆರಾಧನೆ ಸಮಯಕ್ಕೆ ಒಳ್ಳೆ ಮಾಡಿ ಪ್ರಿಪೇರ್ ಆಗಿ ಸಂತೋಷದಿಂದ ಹೃದಯಪೂರ್ವಕವಾಗಿ ಆರಾಧನೆಗೆ ನಾವು ಬರೋಣ. ಆಮೇಲೆ ಅದು ರಿಯಲ್ ವರ್ಷಿಪ್, ಕರ್ತನನ್ನು ಸಂತೋಷ ಪಡಿಸುವಂತ ಆರಾಧನೆ ಆಗಿದೆ. ಆರಾಧನೆ ಮಾಡುವಾಗ ನಾವು ಜ್ಞಾಪಕ ಮಾಡಿಕೊಳ್ಳುವ, ನಾನು ಏನಾಗಿದ್ದೆ, ಇವತ್ತು ನಾನು ಈ ಸ್ಥಾನಕ್ಕೆ ಬರಲು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆಮೇಲೆ ನನಗಾಗಿ ನನ್ನನ್ನು ಪ್ರೀತಿಸಿ ಆತನು ತನ್ನನ್ನು ಬರಿದು ಮಾಡಿಕೊಂಡು ರಾಜಾದಿ ರಾಜನು ಪರಲೋಕದ ದೇವರು ಯೇಸು ಕ್ರಿಸ್ತನು. God was manifest in the flesh. ಸಿಂಹಾಸನದಲ್ಲಿ ಆತನಿದ್ದಾನೆ. ಕೋಟ್ಯಾನು ಕೋಟಿ ದೇವದೂತರು, ಹಿರಿಯರು, ಸೆರೆಫರು ಆತನ ಪಾದಕ್ಕೆ ಅಡ್ಡ ಬಿದ್ದು ಹೋಲಿ ಹೋಲಿ ಎಂಬುದಾಗಿ ವರ್ಷಿಪ್ ಮಾಡುವಂತ ಕರ್ತನು ತನ್ನನ್ನು ಬರೆದು ಮಾಡಿಕೊಂಡ. ದಿಸ್ ಇಸ್ ಲವ್. ಆಮೇಲೆ ಇವತ್ತು ಲೋಕದಲ್ಲಿ ಎಷ್ಟೋ ಮಂದಿ ತಮ್ಮನ್ನೇ ದೇವರೆಂಬುದಾಗಿ ಅವರು ಡಿಕ್ಲೇರ್ ಮಾಡಿದ್ದಾರೆ, ಪ್ರೊಕ್ಲೇಮ್ ಮಾಡಿದ್ದಾರೆ, ನಾನೇ ದೇವರೆಂಬುದಾಗಿ. ಮತ್ತು ಅನೇಕರು ಇವತ್ತು ಮನುಷ್ಯನನ್ನು ದೇವರು ಆಗಿ ವರ್ಷಿಪ್ ಮಾಡ್ತಿದ್ದಾರಲ್ವಾ. ಆದ್ರೆ ಹಿಸ್ಟ್ರಿಯಲ್ಲಿ, ಸೃಷ್ಟಿಯಲ್ಲಿ ಒಬ್ಬನೇ ಒಬ್ಬ ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದ. ಆಮೇಲೆ ಮಾನವನನ್ನು ಪ್ರೀತಿಸಿ ಹುಡುಕಿ ಹುಡುಕಿ ರಕ್ಷೆಗೋಸ್ಕರ ಪರಲೋಕ ರಾಜ್ಯ ಕೊಡ್ಲಿಕ್ಕೆ, ನಿತ್ಯ ಜೀವ ಕೊಡ್ಲಿಕ್ಕೆ, ನಿನ್ನ ಪಾಪಗಳನ್ನು ಕ್ಷಮಿಸಿ, ನಮ್ಮ ದ್ರೋಹಗಳನ್ನು ಮನ್ನಿಸಿ, ನಮ್ಮನ್ನು ಕತ್ತಲಿಂದ ಬಿಡಿಸಿ ಪರಲೋಕ ರಾಜ್ಯಕ್ಕೆ ಸೇರಿಸಲಿಕ್ಕೆ, ಬೆಳಕಿನ ರಾಜ್ಯಕ್ಕೆ ಸೇರಿಸಲಿಕ್ಕೆ ಒಬ್ಬನೇ ದೇವರು ಮನುಷ್ಯನಾಗಿ ಆತನ ಬಂದ. ಆತನ ಮಹಿಮೆ ಏನು? ಎಲ್ಲವೂ ಆತನ ಮೂಲಕ ಉಂಟಾಯ್ತು. ಆತನಿಲ್ಲದೆ ಒಂದು ಉಂಟಾಗಲಿಲ್ಲ. ನಾನು ರಕ್ಷಣೆ ಒಂದಕ್ಕಿಂತ ಮುಂಚೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದನು. ಆದ್ರೆ ಕ್ರೈಸ್ತನು ನನ್ನಲ್ಲಿ ಇರಲಿಲ್ಲ. ಇವತ್ತು ದೇವರಿಗೆ ಸ್ತೋತ್ರ, ನಾನೊಬ್ಬ ಕ್ರೈಸ್ತನಾಗಿದ್ದೆ. ಯೇಸು ಯಾರೆಂಬುದೇ ಗೊತ್ತಿಲ್ಲ. ನಾನು ಆಲೋಚನೆ ಮಾಡ್ತಿದ್ದೆ, ನಾವು ಸ್ವಲ್ಪ ಸ್ಟೆಪ್ ಹೀಗೆ ಹೋಗ್ತಾ ಇರುವವರು, ಸ್ವಲ್ಪ ಏನಾದ್ರು ಸ್ವಲ್ಪ ತೆಕೊಂಡ್ರೆ ಟಾನಿಕ್, ನಮ್ಮ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಆ ಕಡೆ ಹೋಗ್ತಿತ್ತು. ಆದ್ರೆ ಯೇಸು ಒಬ್ಬ ಸೋಷಿಯಲ್ ವರ್ಕರ್, ಜನರಿಗೆ ಒಳ್ಳೇದು ಮಾಡಿದಾನೆ ಎಂಬುದಾಗಿ ನಮ್ಮ ಆಲೋಚನೆ ಇತ್ತು. ಆದ್ರೆ ಯಾವಾಗ ಒಂದ್ ದಿವಸ ದೋಣಿಯಲ್ಲಿ ಯೇಸು ಆಚೆ ದಡಕ್ಕೆ ಪ್ರಯಾಣ ಮಾಡುವಾಗ ಎಂಬುದಾಗಿ ಶಿಷ್ಯರಿಗೆ ಹೇಳುವಾಗ, ಬಿರುಗಾಳಿ ಬಂದಾಗ, ಸಮುದ್ರ ಅಳ್ಳೋಳಗಳಾದಾಗ, ನೀರು ಒಳಗೆ ಬಂದಾಗ ಯೇಸು ಒಮ್ಮೆ ಮಲಗಿದ್ದಾನೆ. ಶಿಷ್ಯರು ಬೊಬ್ಬ ಇಡ್ತಿದ್ರೆ, ಸ್ವಾಮಿ ನಾವು ಮುಳುಗ್ತಿದ್ದೇವೆ ಎಂಬುದಾಗಿ. ಯೇಸು ಸ್ವಾಮಿ ಎದ್ದು ಏನ್ ಮಾಡಿದ, ಚುಪ್ ಹೇಳಿದ ಸಮುದ್ರಕ್ಕೆ, ಶಾಂತ. ಶಿಷ್ಯರು, ಈತನು ಯಾರಿರಬಹುದು? ಸಮುದ್ರ ಇವನ ಮಾತು ಕೇಳ್ತದೆ, ಗಾಳಿ ಕೂಡ ಇವನ ಮಾತು ಕೇಳ್ತದೆ. ಆತನೇ ಸೃಷ್ಟಿಕರ್ತನಾಗಿದ್ದಾನೆ. ಆಮೇಲೆ ಆ ಯೇಸು ಮನುಷ್ಯನಾಗಿ ಬಂದಿದ್ದಾನೆ. ಮನುಷ್ಯನಾಗಿ ಬಂದು ನಿನಗೋಸ್ಕರ ನನಗೋಸ್ಕರ ಸಜೀವವಾದ ಯಜ್ಞವನ್ನು ಆತನೇ ಅರ್ಪಿಸಿದ್ದಾನೆ. ಆಮೇಲೆ ಇವತ್ತು ನಾವು ಓಲ್ಡ್ ಟೆಸ್ಟ್ಮೆಂಟ್ ನ ಬಲಿಯನ್ನು ಅರ್ಪಿಸುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಒಂದು ನಿಮ್ಗೆ ಟಚ್ ನಾನು ಕೊಡ್ಲಿಕ್ಕೆ, ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಯಸ್ತೇನೆ. ಓಲ್ಡ್ ಟೆಸ್ಟ್ಮೆಂಟ್ ನಲ್ಲಿ ಹೇಗೆ ಅವರು, ಯಾವ ರೀತಿಯಲ್ಲಿ ಅವರು ಯಜ್ಞವನ್ನು ಎಷ್ಟು ಮಂದಿ ಯಜ್ಞವನ್ನು ಅರ್ಪಿಸಿದರು? ಫಸ್ಟ್ ಯಜ್ಞವನ್ನು ಅರ್ಪಿಸಿದವನೇ ಏಬೇಲನು, ಎಲ್ಲರಿಗೆ ಮಾದರಿ. ಅವನ ನಂಬಿಕೆ ಯಜ್ಞವನ್ನು ಆದ ನಂತರ ನಮ್ಮ ಮೂಲ ಪಿತೃನಾದ ಯಾಕೋಬನು ಯಜ್ಞ ಅರ್ಪಿಸಿದ. ಯಾಕೆ ಯಜ್ಞ ಅರ್ಪಿಸಿದ? ಅವನ ಮಗದಿನವರು ಏನ್ ಮಾಡಿದ್ರು, ಯೋಸಪ್ಪನು ಸತ್ತಿದ್ದಾನೆಂಬುದಾಗೆಲ್ಲ ಬಟ್ಟೆಗೆ ಸ್ವಲ್ಪ ಬ್ಲಡ್ ಎಲ್ಲ ಹಚ್ಚಿಕೊಂಡು ತಂದಾಗ ಅವನು ವ್ಯಸನದಲ್ಲಿದ್ದ. ಆದ್ರೆ ಯಾವಾಗ ಅವನಿಗೆ ಗೊತ್ತಾಯ್ತು ನನ್ನ ಮಗ ಜೀವಂತವಾಗಿ ಇದ್ದಾನೆಂಬುದಾಗಿ ಹೇಳುವಾಗ ಸಂತೋಷದಿಂದ ಹೋಗಿಕೊಂಡು ದೇವರಿಗೆ ಯಜ್ಞವನ್ನು ಅರ್ಪಿಸಿದ, ವರ್ಷಿಪ್ ಮಾಡಿದ. ಆಮೇಲೆ ಜೆನೆಸಿಸ್ ಚಾಪ್ಟರ್ 46 verse 1 ಓದ್ಕೊಳ್ಳಿ. ಜೆನೆಸಿಸ್ ಚಾಪ್ಟರ್ 46 verse 1.
ಇಸ್ರಾಯೇಲನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೆರ್ಷಬಕ್ಕೆ ಬಂದು ತನ್ನ ತಂದೆಯಾದ ಈಸಾಕನ ದೇವರಿಗೆ ಯಜ್ಞಗಳನ್ನು ಮಾಡಿದನು. ಅಲ್ಲಿ ದೇವರು ರಾತ್ರಿಯ ಸ್ವಪ್ನದಲ್ಲಿ ಯಜ್ಞವನ್ನು, ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೆರ್ಷಬಕ್ಕೆ ಬಂದು ತಂದೆಯಾದ ಇಸಾಕನ ದೇವರಿಗೆ ಆತನು ಯಜ್ಞಗಳನ್ನು ಮಾಡಿದನು. ಆಮೇಲೆ ಯಜ್ಞ ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ದೇವರ ಸಮೀಪಕ್ಕೆ ಹೋಗುವಂತ ಒಂದು ಅವಕಾಶ. ಆಮೇಲೆ ದೇವರನ್ನು ಘನಪಡಿಸುವಂತ ಒಂದು ಏನಂತ ಹೇಳಿದ್ರೆ ಅವಕಾಶ. ಮೋಶೆ ಬಗ್ಗೆ ನೋಡಿದಾದ್ರೆ, ಮೋಶೆ ತನ್ನ ಮಾವನದ ಇತ್ರೋನನು ಇಸ್ರೇಲಿಂದ ಬಿಡುಗಡೆ ಹೊಂದಿದಾಗ ನಾವು ನೋಡ್ತಿದ್ದೇವೆ, ಆತನು ದೇವರಿಗೆ ಯಜ್ಞ ಅರ್ಪಿಸಿದ. ಎಕ್ಸೋಡಸ್ ಚಾಪ್ಟರ್ 18:12 ಇದನ್ನ ಹೇಳಿ ಮತ್ತೆ ನಾನು ಮುಂದೆ ಹೋಗ್ತೇನೆ. ಕೆಲವು ಸಂಗತಿ ವಿಮೋಚನೆ ಕಂಡ 18-12 ವಚನ ಹೇಳ್ತದೆ, ಅದಲ್ಲದೆ ಮೋಶೆಯ ಮಾವನಾದ ಇತ್ರೋವನು ದೇವರಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಲಾಗಿ ಆರೋನನು ಇಸ್ರಾಯೇಲರ ಹಿರಿಯರೆಲ್ಲರೂ ನೋಡಿ, ದೇವರಿಗೆ ಮೋಶೆ ಏನ್ ಮಾಡಿದಂತೆ, ದೇವರಿಗೆ ಸರ್ವಾಂಗ ಹೋಮವನ್ನು ಆತನು ಏನ್ ಮಾಡಿದ, ಆತನು ಅರ್ಪಿಸಿದ. ಯಾಕೆ ಇವರೆಲ್ಲ ಸರ್ವಾಂಗ ಹೋಮ ಯಜ್ಞವನ್ನು ಅರ್ಪಿಸಿದ್ರು? ಯಾಕೆಂದ್ರೆ ದೇವರು ಮಾಡಿದಂತ ಕಾರ್ಯಕ್ಕಾಗಿ, ಆಮೇಲೆ ದೇವರು ಮಾಡಿದಂತ ಉಪಕಾರಕ್ಕಾಗಿ, ದೇವರು ಮಾಡಿದ ಅದ್ಭುತಕ್ಕಾಗಿ. ಇವತ್ತು ನಾವು ಸಜೀವ ಯಜ್ಞವನ್ನು ವರ್ಷಿಪ್ ಯಾಕೆ ಮಾಡ್ತಿದ್ದೇವೆ? ನನ್ನ ದೇವರು ಒಳ್ಳೆಯವನಾಗಿದ್ದಾನೆ, ಆಮೇಲೆ ನನ್ನ ದೇವರು ನನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನನ್ನ ದೇವರು ನನಗೆ ನೀತಿಯ ವಸ್ತ್ರ ಕೊಟ್ಟಿದ್ದಾನೆ, ನನ್ನ ರಕ್ಷಣೆಗೆ ನನಗೆ ಕೊಟ್ಟಿದ್ದಾನೆ, ನನಗೆ ಒಳ್ಳೆ ಜೀವನ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಅಭಿಷೇಕ ಕೊಟ್ಟಿದ್ದಾನೆ, ಸೇವೆ ಕೊಟ್ಟಿದ್ದಾನೆ, ನನ್ನನ್ನು ಕಾಪಾಡ್ತಾನೆ, ನನ್ನನ್ನು ಪೋಷಿಸ್ತಾನೆ, ನನ್ನನ್ನು ಸಂರಕ್ಷಣೆ ಮಾಡ್ತಾನೆ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನು ವರ್ಷಿಪ್ ಮಾಡ್ತೇವೆ ಹೃದಯಪೂರ್ವಕವಾಗಿ. ನೋಡಿ, ಇಸ್ರಾಯೇಲರು ಪಾಪ ಮಾಡಿದಾಗ, ಅನ್ಯರ ಜೊತೆಗೆ ಸೇರಿಕೊಂಡು ಅನ್ಯರ ಪದ್ಧತಿಗಳು ಅನುಸರಿಸಿದಾಗ, ದೇವದೂತ ಬಂದವರಿಗೆ ವಾರ್ನಿಂಗ್ ಕೊಡುವಾಗ ಅವರು ರಿಪೆಂಟ್ ಆಗಿ ದೇವರಿಗೆ ಯಜ್ಞವನ್ನು ಅರ್ಪಿಸ್ತಾರೆ. ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯದಲ್ಲಿ 4ನೇ ವಚನ ಹೇಳ್ತದೆ, ಯೆಹೋವನ ದೂತನು ಈ ಮಾತುಗಳನ್ನು ಹೇಳಿದಾಗ ಇಸ್ರಾಯೇಲರು ಎಲ್ಲರೂ ಗಟ್ಟಿಯಾಗಿ ಅತ್ತರು ಮತ್ತು ಆ ಸ್ಥಳಕ್ಕೆ ಬೊಕೆಮೆಂಬ ಹೆಸರಿಟ್ಟು ಅಲ್ಲಿಯೇ ಯೆಹೋವನಿಗೆ ಏನ್ ಮಾಡಿದ್ರು? ಯಜ್ಞ ಮಾಡಿದ್ರು. ನಾನು ಇದನ್ನು ಯಾಕೆ ಹೇಳ್ತೇನೆ, ಯಜ್ಞದ ಬಗ್ಗೆ ಫುಲ್ ಓಲ್ಡ್ ಟೆಸ್ಟ್ಮೆಂಟ್ ಅಂದ್ರೆ, ಮತ್ತೆ ನಾನು ನ್ಯೂ ಟೆಸ್ಟ್ಮೆಂಟ್ಗೆ ಬರ್ತೇನೆ. ದಾವೀದನು ನಾವು ನೋಡ್ತಿದ್ದೇವೆ, ದಾವೀದ ನಗರಕ್ಕೆ ಮಂಜೂಷವನ್ನು ತಂದಾಗ ಆತನು ಮೊದಲು ಏನ್ ಮಾಡ್ದ? ದೇವರಿಗೆ ಯಜ್ಞ ಅರ್ಪಿಸಿದ. 2 ಸಮುವೇಲ 6:13 ಕ್ವಿಕ್ಲಿ ನಾವು ಹೋಗುವ. 2 ಸಮುವೇಲ 6:13. ಯೆಹೋವನ ಮಂಜೂಷವನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಬಂದು ಎತ್ತನ್ನು ಕೊಬ್ಬಿದ ಕರುವನ್ನು ಯಜ್ಞ ಮಾಡಿದನು. ದಾವೀದನು ಏನ್ ಮಾಡಿದಂತೆ? ಕರುವನ್ನು ಯಜ್ಞ ಮಾಡಿದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಂತರ ನಾವು ನೋಡ್ತಿದ್ದೇವೆ, 1 ಪೂರ್ವಕಾಲ 29-21ನೇ ಅಧ್ಯಾಯದಲ್ಲಿ ಸೊಲೊಮೋನನು ಅರಸನಾದಾಗ ದಾವೀದನು ದೇವರಿಗೆ ಉಪಕಾರ ಸಲ್ಲಿಸಿ ಯಜ್ಞವನ್ನು ಅರ್ಪಿಸಿದ. 1 ಪೂರ್ವಕಾಲ 29-21ನೇ ವಚನ. ಮರುದಿನ ಅವರು ಯೆಹೋವನಿಗೆ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದರು. ಅವರು ಆ ದಿವಸ ಯಜ್ಞಕ್ಕಾಗಿ 1000 ಹೋರಿಗಳನ್ನು ನೋಡಿ. ಅದ ನಂತರ ನಾವು ನೋಡ್ತೇವೆ, ಸೊಲೊಮೋನನು ದೇವರ ಮಂಜೂಷವನ್ನು ತಂದಾಗ ಆತನು ದೇವರಿಗೆ ಯಜ್ಞ ಅರ್ಪಿಸಿದ. 2 ಪೂರ್ವಕಾಲ ವೃತ್ತ ಅಂತ ನಾವು ನೋಡ್ತೇವೆ 5-6. ಅರಸನಾದ ಸೊಲೊಮೋನನು ಅಲ್ಲಿ ಕೂಡಿ ಬಂದಿದ್ದ ಎಲ್ಲಾ ಇಸ್ರಾಯೇಲರು ಮಂಜೂಷದ ಮುಂದೆ ಅಸಂಖ್ಯವಾದ ಕುರಿ ದನಗಳನ್ನು ಯಜ್ಞ ಮಾಡಿದ್ರು. ನೋಡಿ, ಇದೆಲ್ಲ ನೋಡ್ತೇವೆ, ಯಜ್ಞ 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 ಎಲ್ಲಗೋಸ್ಕರ. ಯಾಕೆ ಅವರು ಯಜ್ಞ ಮಾಡಿದ್ರು? ಹಾಗಾದ್ರೆ ಯೋನನ ಬಗ್ಗೆ ನಮ್ಗೆ ಗೊತ್ತಿದ್ದಲ್ಲ. ಯೋನನು ಓಡಿ ಹೋಗಿ ಎಲ್ಲಿ ಹೋದ? ಅವನು ನಿನ್ನವಿಗೆ ಹೋಗ್ಬೇಕು, ತಾರ್ಷಿಸಿಗೆ ಹೋದ. ಬಿರುಗಾಳಿ ಬಂದ ನಂತರ ಅವನನ್ನು ಎತ್ತಿ ನೀರಿಗೆ ಬಿಸಾಡ್ತಾರೆ. ಸಮುದ್ರ ಶಾಂತ ಆಯ್ತು. ಅಲ್ಲಿದ್ದ ಜನರು, ಶಿಪ್ ನಲ್ಲಿದ್ದವ್ರು ಏನ್ ಮಾಡುದು? ದೇವರಿಗೆ ಯಜ್ಞ ಅರ್ಪಿಸಿದ್ರು. ಸಮುದ್ರ ಸ್ಟಾಪ್ ಆದದಕ್ಕೆ. ನೋಡಿ, ಓದಿಕೊಳ್ಳಿ. ಯೋನ 1:16. ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಆತನಿಗೆ ಏನ್ ಮಾಡಿದ್ರಂತೆ? ಯಜ್ಞ ಅರ್ಪಿಸಿದ್ರು. ಎಲ್ಕನ್ನು ನಾವು ನೋಡ್ತೇವೆ, ಪ್ರತಿ ವರ್ಷ ಅವನು ಏನ್ ಮಾಡ್ತಿದ್ದಂತೆ? ದೇವರಾಧನೆಗೆ ಹೋಗ್ತಿದ್ದ ಮತ್ತು ಪ್ರತಿ ವರ್ಷ ಅವನಿಗೆ ಯಜ್ಞ ಅರ್ಪಿಸ್ತಿದ್ದ. 1 ಸಮುವೇಲ 1:3 ಓದ್ಕೊಳ್ಳಿ. 1 ಸಮುವೇಲ 1:3. ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿದರು. ಯಜ್ಞ ಅರ್ಪಿಸಿದ್ರು. ಎಲ್ಕನ್ನು ನಾವು ನೋಡ್ತೇವೆ, ಪ್ರತಿ ವರ್ಷ ಅವನು ಏನ್ ಮಾಡ್ತಿದ್ದಂತೆ? ದೇವರಾಧನೆಗೆ ಹೋಗ್ತಿದ್ದ ಮತ್ತು ಪ್ರತಿ ವರ್ಷ ಅವನಿಗೆ ಯಜ್ಞ ಅರ್ಪಿಸ್ತಿದ್ದ. 1 ಸಮುವೇಲ 1:3 ಓದ್ಕೊಳ್ಳಿ.
1 ಸಮುವೇಲ 1:3. ಆರಾಧಿಸುವುದಕ್ಕೋಸ್ಕರ ತನ್ನ ಆತನನ್ನು ಆರಾಧಿಸು. ನೋಡಿ, ಇವರೆಲ್ಲರೂ ಯಜ್ಞ ಅರ್ಪಿಸಿದ, ಈಗ ಕ್ಲಿಯರ್ ಆಯ್ತಲ್ಲ. ಯಜ್ಞವನ್ನು ಅವರು ಏನ್ ಮಾಡ್ತಿದ್ರು ಅಂದ್ರೆ, ಓಲ್ಡ್ ಟೆಸ್ಟಮೆಂಟ್ ನಲ್ಲಿ ಅವರು ಯಜ್ಞವನ್ನು ಅರ್ಪಿಸ್ತಿದ್ರು. ರೀಸನ್ ಯಾಕಂತ ಹೇಳಿದ್ರೆ, ನಂಬರ್ 1, ಪಾಪಕ್ಕಾಗಿ ಅವ್ರು ಏನ್ ಮಾಡ್ತಿದ್ರು, ಎವ್ರಿ ಟೈಮ್ ಐ ಪ್ರಿಸ್ಟ್, ಮಹಾಯಾಜಕನು ಮಿಡಿಯೇಟರ್ ಆಗಿ ದೇವರ ಸನ್ನಿಧಿಗೆ ಹೋಗ್ಬೇಕು, ಯಾರು ಕೂಡ ಹೋಗ್ಲಿಕ್ಕಿಲ್ಲ. ಪಾಪಕ್ಕಾಗಿ ಅವನು ಏನ್ ಮಾಡ್ಬೇಕು, ದೇವರ ಸನ್ನಿಧಿಗೆ ಹೋಗ್ಬೇಕು, ಆ ಬ್ಲಡ್ ಅನ್ನು ತೆಗೆದುಕೊಂಡು ಅವನು ಹೋಗ್ಬೇಕು ಯಜ್ಞ ಅರ್ಪಿಸ್ಲಿಕ್ಕೆ, ಓಲ್ಡ್ ಟೆಸ್ಟಮೆಂಟ್ ನಲ್ಲಿ. ಎರಡನೇದಾಗಿ ನೋಡ್ತೇವೆ, ದೋಷ, ಏನಾದ್ರೂ ಕುಟುಂಬದಲ್ಲಿ ದೋಷ ಇದ್ರೆ ದೇವರಿಗೆ ಅವರು ಯಜ್ಞ ಅರ್ಪಿಸ್ತಿದ್ರು. ಮೂರನೇದಾಗಿ ದೇವರು ಮಾಡಿದಂತ ಅದ್ಭುತಗಳಿಗಾಗಿ, ಆಮೇಲೆ ದೇವರು ಮಾಡಿದಂತ ಮಿರಕಲ್ಗಾಗಿ, ದೇವರು ಮಾಡಿದ ಉಪಕಾರಗಳಿಗಾಗಿ, ದೇವರನ್ನು ಸನ್ಮಾನಿಸಲು, ದೇವರನ್ನು ಆನರ್ ಮಾಡಲು ಎಲ್ಲ ಓಲ್ಡ್ ಟೆಸ್ಟಮೆಂಟ್ ನ ಭಕ್ತರು ನೋಡ್ತೇವೆ ಮೋಶೆಯ ನಿಯಮದ ಪ್ರಕಾರ ಯಜ್ಞವನ್ನು ಅರ್ಪಿಸಿದ್ರು. ಹಾಗಾದ್ರೆ ಯಜ್ಞವು ದೇವರ ಸಮೀಪಕ್ಕೆ, ಅತಿ ಸಮೀಪಕ್ಕೆ, ದೇವರ ಹೃದಯದ ಹತ್ತಿರಕ್ಕೆ ಹೋಗುವಂತ ಒಂದು ಏನಾಗಿದೆ ಅಂತ ಹೇಳಿದ್ರೆ ಅವಕಾಶ ಮತ್ತು ಒಂದು ದಾರಿಯಾಗಿದೆ. ವರ್ಷಿಪ್ ಸಜೀವ ಯಜ್ಞ. ನಾನು ಹೇಳುದು ಸಜೀವ ಯಜ್ಞ. ನಾವು ಹೇಗೂ ಕೂಡ ಆರಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ನಮ್ಮನ್ನು ಸಂಪೂರ್ಣವಾಗಿ ಆರಾಧನೆ ಕ್ಷಮಿಸುವಂತ ಯಜ್ಞ ಯೇಸುವಾಗಿದ್ದಾನೆ. ಆಮೇಲೆ ಇನ್ನು ಮುಂದೆ ಹುಟ್ಟುವಂತ ಎಲ್ಲ ಜನರ ಪಾಪ ಶಾಪವನ್ನು ಕ್ಷಮಿಸುವಾತನು ಯಜ್ಞದ ಕುರಿಯಾದ ಯೇಸುವಾಗಿದ್ದಾನೆ. ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ಮಕ್ಕಳಾಗಿ ಸ್ವೀಕರಿಸಿದೆ. ಯೇಸುವೆ ಯಜ್ಞವಾಗಿದ್ದಾನೆ. ಯೇಸುವೆ ಶ್ರೀವಂತ ಕಣ್ಣು, ಆತನ ಪಾದಗಳು ಹೊಳೆಯುವಂಥದ್ದು, ಆತನ ಸ್ವರ, ಆತನ ಕೆಲವು ಭಕ್ತರಿಗೆ ಆ ಎನ್ಕೌಂಟರ್, ಆ ಒಂದು ಅನುಭವ ಆದವರು ಅವರು ಅನೇಕರು ವರ್ಣಿಸಿದ್ದಾರೆ. ಅವರ ಕರ್ತನ ಬೆಳಕನ್ನು ಮಹಿಮೆಯನ್ನು ಯಾವ ರೀತಿಯಲ್ಲಿ ನೋಡಿದ್ರು, ಅನುಭವ ಆಯ್ತು ಎಂಬುದಾಗಿ. ಅಂತ ಮಹಿಮೆಯ ಕರ್ತನು ನಾವು ನೋಡ್ತೇವೆ ತನ್ನನ್ನು ಬರಿದು ಮಾಡಿಕೊಂಡು. ಯೆಶಾಯ 53 ಹೇಳ್ತದೆ, ಆತನಲ್ಲಿ ಯಾವ ಅಂದ ಚಂದ ಇರಲಿಲ್ಲ, ಆತನು ಮನುಷ್ಯರಿಂದ ಧಿಕ್ಕರಿಸಲ್ಪಟ್ಟ. ಯೇಸು ಯಾವಾಗ ನಿನ್ನ ಶಿಲುಬೆಲಿ ಪಾಪವನ್ನು ತೆಗೆದುಕೊಂಡನು, ದೇವರ ವಾಕ್ಯ ಹೇಳ್ತದೆ, ಇಡೀ ಪಾಪ ಅವನ ಮೇಲೆ ಬಂದಾಗ, ಯೇಸು ಸಾಯುವಾಗ ಆ ಪ್ರಾಂತದಲ್ಲಿ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ಇಡೀ ದೇಶದಲ್ಲಿ ಕತ್ತಲೆ ಕವಿತು. ಯಾಕೆಂದ್ರೆ ಎಲ್ಲ ನಿನ್ನ ಜಡ್ಜ್ಮೆಂಟ್, ಪಾಪದ ಶಿಕ್ಷೆ ಆತನ ಮೇಲೆ ಬಂತು. ಆಮೇಲೆ ಯೇಸುವಿನ ಮೇಲೆ ನಿನ್ನ ಎಲ್ಲ ಪಾಪದ ಶಿಕ್ಷೆ, ಆ ಜಡ್ಜ್ಮೆಂಟ್, ದ ವೇಜಸ್ ಆಫ್ ಸಿನ್ ಇಸ್ ಡೆತ್, ಪಾಪದ ಸಂಬಳ ಮರಣ. ನಿನ್ನ ಎಲ್ಲ ಪಾಪದ ಶಿಕ್ಷೆಯನ್ನು ಜೀಸಸ್ ಪ್ರೈಸ್ ಪೇ ಮಾಡಿದ್ದಾನೆ. ಆತನ ರಕ್ತದ ಮೂಲಕ ನಮ್ಮನ್ನು ತೊಳೆದು ಶುದ್ಧ ಮಾಡಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ, ಇಬ್ರಿಯ ಗ್ರಂಥ 9:12, ಈಗ ನಾವು ಯಾವ ಯಜ್ಞವನ್ನು ಅರ್ಪಿಸ್ತಿದ್ದೇವೆ, ಸಜೀವವಾದ ಯಜ್ಞವಾಗಿದೆ. ಇಬ್ರಿಯ 9:12 ದೇವರ ವಾಕ್ಯ ಹೇಳ್ತದೆ, ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ. ಓಲ್ಡ್ ಟೆಸ್ಟ್ಮೆಂಟ್ ಎಲ್ಲ ಮೋಶೆ ಯಾವ ರಕ್ತವನ್ನು ತೆಗೆದುಕೊಂಡ್ರು ನಾವು ನೋಡ್ತೇವೆ. ಅಬ್ರಾಮ್ ಆಗ್ಲಿ, ಇಸಾಕ್ ಆಗ್ಲಿ, ಎಲ್ಲರೂ ಯಾವುದು ಹೋರಿ, ಓತ, ಆಡು, ಕುರಿಗಳ ರಕ್ತಗಳನ್ನು ತೆಗೆದುಕೊಂಡೋದ್ರು. ಅದು ತಿರ್ಗಿ ಅವ್ರಿಗೆ ಏನ್ ಮಾಡ್ತಿದ್ದು, ಎವ್ರಿ ಇಯರ್ ಜ್ಞಾಪಕ ಮಾಡ್ತಿದ್ದು, ಪಾಪದ ಜ್ಞಾಪಕ ಮಾಡ್ತಿತ್ತು. ಎಸ್ಸಲ್ಲ, ಪ್ರತಿ ವರ್ಷ ಅವರಿಗೆ ಪಾಪದ ಜ್ಞಾಪಕ ತರ್ತಿದ್ದು. ಆದ್ರೆ ಇದು ಲಿವಿಂಗ್ ಸ್ಯಾಕ್ರಿಫೈಸ್, ಸಜೀವವಾದ ಯಜ್ಞ. ಯೇಸು ಕ್ರಿಸ್ತನೇ ಸ್ವತಃ ಆತನು ಪಾಪಕ್ಕಾಗಿ, ನನಗಾಗಿ, ನಿನಗಾಗಿ ಶಿಲುಬೆಲೆ ಯಜ್ಞವನ್ನು ಅರ್ಪಿಸಿದ್ದಾನೆ. ಹೇಗೆಂತ ಹೇಳಿದ್ರೆ, ಯಾವ ರಕ್ತ ಅಲ್ಲ, ತನ್ನ ಸ್ವಂತ ರಕ್ತವನ್ನೇ. ಆಮೆನ್. ಇನ್ ಹಿಮ್ ದೇರ್ ಇಸ್ ನೋ sin. ಕಮ್ ಆನ್ ಚರ್ಚ್, ಆಮೆನ್. ಆತನಲ್ಲಿ ಯಾವ ಪಾಪ ಇರಲಿಲ್ಲ. ಇನ್ ಹಿಮ್ ದೇರ್ ಇಸ್ ನೋ ಸಿನ್. ಜೀಸಸ್ ಇಸ್ ಹೋಲಿ, ಜೀಸಸ್ ಇಸ್ ಹೋಲಿ, ಜೀಸಸ್ ಇಸ್ ಹೋಲಿ. ಆದ್ರಿಂದ ಪರಿಶುದ್ಧವಾದ ರಕ್ತವನ್ನು ಮಾನವ ಕುಲದ ಪಾಪಕ್ಕಾಗಿ ಆತನು ಸುರಿಸಿದ ಶಿಲುಬೆಯಲ್ಲಿ. ಓದಿಕೊಳ್ಳಿ. ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯವಾದ ವಿಮೋಚನೆ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಆಮೇಲೆ ಒಂದೇ ಸಾರಿ ಆತನೇ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು
ನಿನ್ನ ನನ್ನ ಪಾಪಗೋಸ್ಕರ, ಇವತ್ತು ಮಾಡಿದ ಪಾಪ, ನಾಳೆ ಮಾಡಿದ ಪಾಪ, ನಾಡ್ದು ಮಾಡುವಂತ ಪಾಪ, 25 ವರ್ಷ ನಂತರ ನಾನು ಮಾಡುವಂತ ಪಾಪ ಆತನಿಗೆ ಗೊತ್ತಿದೆ. ಎಲ್ಲ ಪಾಪಕ್ಕಾಗಿ ಯೇಸು ಟೋಟಲ್ ಪ್ರೈಸ್ ಅನ್ನು ಪೇ ಮಾಡಿದ್ದಾನೆ. ಆಮೇಲೆ ಇಬ್ರಿಯ 10:17 ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ 10:17, ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನಾನು ನನ್ನ ನೆನಪಿಗೆ ತರುವುದಿಲ್ಲ. ಪಾಪಗಳು ಪರಿಹಾರವಾದಲ್ಲಿ ಅವುಗಳ ವಿಷಯದಲ್ಲಿ ಸಮರ್ಪಣೆ. ಈಗ ಯಜ್ಞ ಅರ್ಪಿಸ್ಲಿಕ್ಕಿಲ್ಲ. ಎವ್ರಿ ಇಯರ್ ಹೋಗಿಕೊಂಡು ಮಹಾಯಾಜಕನು ಹೈ ಪ್ರೀಸ್ಟ್ ಹೋಗಿಕೊಂಡು ಪಾಪಗೋಸ್ಕರ ಯಜ್ಞ ಅರ್ಪಿಸ್ಲಿಕ್ಕಿಲ್ಲ. ಒಂದೇ ಸಾರಿ ಯೇಸು ಯಜ್ಞವನ್ನು ಅರ್ಪಿಸಿದ್ದಾನೆ ಮತ್ತು ನಮ್ಮೆಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆಮೇನ್. ಈಗ ನಾವು ಮಾಡುವಂತದ್ದು ಏನಂತ ಹೇಳಿದ್ರೆ, ದೇವರಿಗೆ ವರ್ಷಿಪ್ ಮಾಡುವಂಥದ್ದು. ನಾವು ಕೊಡುವಂತ ಲಿವಿಂಗ್ ಸ್ಯಾಕ್ರಿಫೈಸ್ ಯಾವುದಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ, ಸ್ತುತಿ ಎಂಬ ಯಜ್ಞವನ್ನು. ಯಾರು ನನ್ನನ್ನು ಗೌರವಿಸ್ತಾರೋ ಅವರೇ ನನ್ನನ್ನು ಏನ್ ಮಾಡ್ತಾರೆ, ಸ್ತುತಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ತುತಿ ಯಜ್ಞವನ್ನು ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ 13:15 ಹೇಳ್ತದೆ ಏನೆಂಬುದಾಗಿ ವರ್ಷಿಪ್. ಇಬ್ರಿಯ 13:15, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ವರ್ಷಿಪ್, ಥ್ಯಾಂಕ್ಸ್ ಗಿವಿಂಗ್, ಪ್ರೈಸ್ ಅಂಡ್ ವರ್ಷಿಪ್ ಇಸ್ ದ ಲಿವಿಂಗ್ ಸ್ಯಾಕ್ರಿಫೈಸ್. ಆತನ ಮೂಲಕವಾಗಿ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನಿಂದ ಬಾಯಿಂದ ಅರಿಕೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಆಮೇನ್. ಅರ್ಪಿಸುವಂದ್ರೆ ಜೀಸಸ್ ಇಸ್ ಮೈ ಲಾರ್ಡ್, ಜೀಸಸ್ ಇಸ್ ಮೈ ಗಾಡ್, ಜೀಸಸ್ ಇಸ್ ಮೈ ರಿಡೀಮರ್, ಜೀಸಸ್ ಇಸ್ ಮೈ ಹೀಲರ್, ಜೀಸಸ್ ಇಸ್ ಮೈ ಲೈಫ್, ಜೀಸಸ್ ಇಸ್ ಮೈ ಹೋಪ್. ಇದೇ ಏನಂತ ಹೇಳಿದ್ರೆ ಯಜ್ಞವಾಗಿದೆ. ಯೇಸುವನ್ನೇ ಬಾಯಿಂದ ಪ್ರೊಕ್ಲೇಮ್ ಮಾಡುದು, ಯೇಸುವನ್ನೇ ಬಾಯಿಂದ ಕನ್ಫೆಸ್ ಮಾಡುದು. ನೋ ಅದರ್ ಗಾಡ್, ಓನ್ಲಿ ಜೀಸಸ್ ಕ್ರೈಸ್ಟ್ ಈಸ್ ಮೈ ಲಾರ್ಡ್ ಅಂಡ್ ಮೈ ಸೇವಿಯರ್, ಈಸ್ ಮೈ ರಿಡೀಮರ್. ಇದೇ ವರ್ಷಿಪ್. ಯಾಕಂದ್ರೆ ಇಬ್ರಿ 10:4 ಹೇಳ್ತದೆ, ಓಲ್ಡ್ ಟೆಸ್ಟಿಮೆಂಟ್ ನಲ್ಲಿ ನೀನು ಇರುವಾಗ ತಿರುಗಿ 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 ಏನ್ ಮಾಡೋದು ಅಂತ ಹೇಳಿದ್ರೆ ಪಾಪದ ಅರಿವನ್ನು ಹುಟ್ಟಿಸೋದು. ನಾನು ಜಸ್ಟ್ ಹೇಳುವಂಥದ್ದು, ಯಾರನ್ನು ಹರ್ಟ್ ಮಾಡಿಕಲ್ಲ. ನಾವು ನಮ್ಮ ಟ್ರೆಡಿಷನ್ ಬಂದಂತ ಸಮಯದಲ್ಲಿ ಎವ್ರಿ ಟೈಮ್ ಒಂದು ಒಂದು ಪ್ರೇಯರ್ ಇದೆ ನಮ್ಮ ಟ್ರೆಡಿಷನ್ ಅಲ್ಲಿ. ಅವನ್ ಪತ್ಕಿ ಎವ್ರಿ ಟೈಮ್ ನಾವು ಕನ್ಫೆಸ್ ಮಾಡ್ತೇವೆ. ಈಗ ದೇವರ ವಾಕ್ಯ ಹೇಳ್ತದೆ, ಅವನ್ ಪತ್ಕೆನಿ ಅವನ್ ನೀತಿವಂತ. ಆಮೇಲೆ ಜೇಸುच्या रक्तात ಅವನ್ देवासोबत गोजला, सौम्यान्मका पत्कात ಅವನು सोडैला, जीवित दिला, उजवाड दिला. तो सोडवून दर जेजू ख्रिस्त पुन्हा जीवन पण झाला आणि त्याचा जे रक्त नमका संपूर्णने सुटका दिला. ಆಮೇಲೆ ಈಗ ದೇವರ ವಾಕ್ಯ ಹೇಳ್ತದೆ ಇಬ್ರಿಯ 10:4, ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. 10:4 ಪರವಾಗಿಲ್ಲ, ಇದು ಓದ್ರೂ ಕೂಡ ಪರವಾಗಿಲ್ಲ. 10:4, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯ. ಆದ್ದರಿಂದ ಒಂದೇ ಒಂದು ಯಜ್ಞ ಇಡೀ ಪ್ರಪಂಚದ ಜನರಿಗೋಸ್ಕರ. ಮನುಷ್ಯನು ಒಂದು ಸಲ ಹುಟ್ಟುತ್ತಾನೆ, ಒಂದ್ಸಲ ಸಾಯ್ತಾನೆ, ನಂತರ ಜಡ್ಜ್ಮೆಂಟ್. ಮತ್ತೆ ನಾವು ಇಲ್ಲಿ ಏನೂ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಸತ್ತ ವ್ಯಕ್ತಿಗೋಸ್ಕರ ಅವನು ಜೀವಂತ ಇರುವಾಗ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು, ಯೇಸುವೇ ನಾನು ಪಾಪಿ, ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು, ನೀನು ಪಾಪಿಯಾದ ನನ್ನನ್ನು ಪ್ರೀತಿಸಿ ಶಿಲುಬೆಯಲ್ಲಿ ನನಗೋಸ್ಕರ ರಕ್ತ ಕೊಟ್ಟಿದಿ, ಆ ರಕ್ತದಿಂದ ನನ್ನನ್ನು ಕ್ಷಮಿಸಿ ಎಂಬುದಾಗಿ ನಾನು ಕನ್ಫೆಸ್ ಮಾಡುವಾಗ ನನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ. ಆಮೇಲೆ ಯಾವ ರಕ್ತದಿಂದ? ಆ ರಕ್ತದಿಂದ ಅಲ್ಲ, ಯೇಸುವಿನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆಮೇಲೆ ಯೇಸುವಿನ ಪರಿಶುದ್ಧವಾದ ರಕ್ತದಿಂದ ನಿನ್ನ ಪಾಪಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕ್ಷಮಿಸಲ್ಪಟ್ಟಿದೆ. ಅದರಿಂದ ವರ್ಷಿಪ್ ಬಗ್ಗೆ ನಾನು ಮಾತಾಡುವಾಗ, ವರ್ಷಿಪ್ ಬ್ಲೆಸ್ಸಿಂಗ್ ನಮಗೆ ಗೊತ್ತಿದ್ದಲ್ವಾ? ವರ್ಷಿಪ್ ಏನ್ ಮಾಡ್ತದೆ ನಾವು ವರ್ಷಿಪ್ ಮಾಡುವಾಗ? ಯಾಕೆ ವರ್ಷಿಪ್ ಇಂಪಾರ್ಟೆಂಟ್? ನಾನು ಯಾವತ್ತು ಹೇಳ್ತೇನೆ, ಸಂಡೇ ಆರಾಧನೆಯನ್ನು ಸಾಧ್ಯಷ್ಟು ಮಿಸ್ ಮಾಡಬೇಡಿರಿ. ಜೆನ್ವಿನ್ ರೀಸನ್. ಓಕೆ, ನೀವು ಬ್ಯಾಂಗ್ಳೂರ್ ಇದ್ರೆ ಬ್ಯಾಂಗ್ಳೂರ್ನಲ್ಲಿ ಚರ್ಚಿಗೆ ಹೋಗಿ, ಮುಂಬೈ ಇದ್ರೆ ಮುಂಬೈ ಚರ್ಚಿಗೆ ಹೋಗಿ, ಇಲ್ಲದ್ರೆ ಆನ್ಲೈನ್ ಕನೆಕ್ಟ್ ಆಗಿ. ಯಾಕಂತ ಹೇಳಿದ್ರೆ ಇದು ಬ್ಲೆಸ್ಡ್ ಟೈಮ್. ಆಮೇಲೆ ಇದು ಬ್ಲೆಸ್ಡ್. ನಾನು ನಿಮ್ಗೆ ಯಾವತ್ತು ಹೇಳ್ತೇನೆ, ಒಂದು ಟೆಸ್ಟಮನಿ ನಾನು ಹೇಳ್ತೇನೆ.
ನಾನು ಇದಕ್ಕಿಂತ ಮುಂಚಿದೆ ಸ್ಕಾಟ್ಲೆಂಡಿನ ಹೆಮ್ಮೆಯ ಪುತ್ರ ಎರಿಕ್ ಲಿಡೆಲ್. ಯಾರು? ಸ್ಕಾಟ್ಲೆಂಡಿನ ಹೆಮ್ಮೆಯ ಪುತ್ರ ಎರಿಕ್ ಲಿಡೆಲ್ ಎಂಬುದಾಗಿ ಒಲಿಂಪಿಕ್ಸ್ ಚಾಂಪಿಯನ್. ಥಿಂಕ್ ಮಾಡಿ, ಒಲಿಂಪಿಕ್ಸ್ ಎಷ್ಟು ಗೌರವ ಉಳ್ಳದಲ್ವಾ? ಒಲಿಂಪಿಕ್ಸ್ ಚಾಂಪಿಯನ್ ಅವನು, ಒಲಿಂಪಿಕ್ಸ್ ಚಾಂಪಿಯನ್. ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲರೂ ಸೇವೆಯಲ್ಲಿ ಮಿಷನರಿಗಳು. ಆದ್ರೆ ಅವನು ದೇಶವನ್ನು ಏನ್ ಮಾಡ್ಬೇಕು? ಪ್ರತಿನಿಧಿಸಬೇಕು. 100 ಮೀಟರ್ ಅವನು ಓಡಬೇಕು, ಅವನು ದೇಶವನ್ನು ಪ್ರತಿನಿಧಿಸಬೇಕು. ಆದ್ರೆ ಅವನು ಓಡುವಂತ ದಿವಸ ಸಂಡೆ ಬಂತು. ಸಂಡೆ ಬಂದಾಗ ಎಲ್ಲ ಮೀಡಿಯಾಗಳಿಗೆ ಅವನು ಹೇಳಿದ, ಸಂಡೆ ದಿವಸ ನಾನು ಓಡಲಾರೆ, ಸಂಡೆ ದಿವಸ ನನ್ನ ಕರ್ತನಿಗೆ ಕೊಡುವಂತ ಸಮಯವಾಗಿದೆ. ಆಮೇಲೆ ಇದು ಕರ್ತನಿಗೆ ಅರ್ಪಿಸುವ ಯಜ್ಞದ ಸಮಯವಾಗಿದೆ. ನಾನು ಕರ್ತನ ಆಲಯಕ್ಕೆ ನಾನು ಹೋಗ್ಬೇಕು, ಕರ್ತನನ್ನು ನಾನು ವರ್ಷಿಪ್ ಮಾಡಬೇಕು. ಈ ಸಮಯವನ್ನು ನಾನು ಬೇರೆಗೆ ಕೊಡುವುದಿಲ್ಲ. ಎಲ್ಲರೂ ದೇಶ ದ್ರೋಹಿ ಎಂಬುದಾಗಿ ಮೀಡಿಯಾದಲ್ಲಿ ಪೇಪರ್ಲ್ಲಿ ಹೆಸರು ಬಂತು. ನೀನು ಪ್ರತಿನಿಧಿಯಾಗಿ ನೀನು ಸ್ಪರ್ಧಿಸಬೇಕು, ದೇಶಕ್ಕೆ ಹೆಮ್ಮೆ ತರಬೇಕು, ಕೀರ್ತಿ ತರಬೇಕು, ನೀನು ದೇಶದ್ರೋಹಿ, ಏನ್ ಹೇಳಿದ್ರೆ ಪರವಾಗಿಲ್ಲ. ನೋ, ಇದು ಸಮಯ, ಆರಾಧನೆ ಸಮಯವಾಗಿದೆ. ಸಂಡೇ ಲಾಸ್ಟ್ ಡೇ. ಆಮೇನ್. ಸಂಡೇ ದೇವರ ದಿನವಾಗಿದೆ, ಸಬ್ಬತ್ ದಿನವಾಗಿದೆ, ಕರ್ತನ್ನು ಆರಾಧಿಸುವಂತ ದಿನವಾಗಿದೆ. ನಾನು ಓಡುವುದಿಲ್ಲ ಎಂಬುದಾಗಿ ಹೇಳಿದ. ಓಕೆ, ಎಲ್ಲ ಹೆಸರು ಇದಾಯ್ತು. ಆದರೆ ಒಂದು ಅವಕಾಶ ಸಿಕ್ಕಿತು, 400 ರಿಲೇಯಲ್ಲಿ ಓಡ್ಲಿಕ್ಕೆ ಅವಕಾಶ ಸಿಕ್ಕಿತು. ಅದು ವೀಕ್ ಡೇಸ್ ನಲ್ಲಿ. 100 ಮೀಟರ್ ಓಡುದು ಬೇರೆ, 400 ಓಡುದು ಬೇರೆ. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತರಬೇತಿ ಬೇಕು, ಅಭ್ಯಾಸ ಬೇಕು. ಹೇಳಿದ, ನಾನು 400 ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಎಲ್ಲ ಸರ್ಪ್ರೈಸ್ ಆಯ್ತು. ನೀನು 100 ನಲ್ಲಿ ಓಡುವವನು, 400 ಹೇಗೆ? ಇಲ್ಲ, ನಾನು ಓಡ್ತೇನೆ. ಸಭಾ ಪಾಲಕರಿಗೆ ಪ್ರಾರ್ಥನೆ ಮಾಡಿಸಿದ್ರು. ಪ್ರಾರ್ಥನೆ ಮಾಡಿ ಒಂದು ಚೀಟಿ ಅವರ ಕೈಗೆ ಕೊಟ್ಟರು. ಓಡುವಂತ ಮುಂಚೆ, ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸ್ತೇನೆ. 400 ರಿಲೇಯಲ್ಲಿ ಎರಿಕ್ ಲಿಡೆಲ್ ಓಡಿ ಚಾಂಪಿಯನ್ ಆದ ಒಲಿಂಪಿಕ್ಸ್. ನೆಟ್ನಲ್ಲಿ ಬೇಕು, ಗೂಗಲ್ ನಲ್ಲಿ ಸರ್ಚ್ ಮಾಡಿ. ಎರಿಕ್ ಲಿಡೆಲ್ ಆನರ್ ಮಾಡಿದ, ದೇವರನ್ನು ಆನರ್ ಮಾಡ್ದ. ದೇವರನ್ನು ಸನ್ಮಾನಿಸುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಆನರ್ ಮಾಡ್ತಾನೆ. ಅದ ನಂತರ ಅವನ್ ಏನ್ ಮಾಡ್ದ? ಒಲಿಂಪಿಕ್ಸ್ ಪದಕ ಹಿಡ್ಕೊಂಡು ಕೂತ್ಕೊಂಡ? ಇಲ್ಲ, ತನ್ನ ದೇವರಿಗೋಸ್ಕರ ನನ್ನ ಲೈಫ್ ಟೈಮ್ ನಲ್ಲಿ ಏನೇ ಮಾಡ್ಬೇಕೆಂಬುದಾಗಿ ಚೀನಾಕ್ಕೆ ಮಿಷನರಿ ಆಗಿ ಹೋದ. ಅವನು ತನ್ನ ಲೈಫ್ ಅನ್ನು ಡೆಡಿಕೇಟ್ ಮಾಡಿಕೊಂಡು ಚೀನಾಕ್ಕೆ ಮಿಷನರಿ ಆಗಿಕೊಂಡು ಅಲ್ಲಿ ಹೋಗಿ ತನ್ನ ಪ್ರಾಣವನ್ನು ಕೊಟ್ಟ. ಅವನ ಉದ್ದೇಶ ಒಂದೇ ಇದ್ದದ್ದು, ಕರ್ತನೆ ಚೀನಾವನ್ನು ರಕ್ಷಿಸು. ಇವತ್ತು ನಮಗೆ ಬರ್ಡನ್ ಇದೆ, ದೇವರೇ ನನ್ನ ಭಾರತ ದೇಶವನ್ನು ರಕ್ಷಿಸು. ಆಮೇಲೆ ಮುಗ್ಧ ಜನರು, ಇನ್ನೋಸೆಂಟ್ ಪೀಪಲ್, ಜನರೇ ರಕ್ಷಿಸು ಸ್ವಾಮಿ, ನನ್ನ ದೇಶವನ್ನು ರಕ್ಷಿಸು, ನನ್ನ ದೇಶವನ್ನು ಆಶೀರ್ವಾದ ಮಾಡು. ಆರಾಧನೆಗೆ ಅದಕ್ಕೆ ತ್ಯಾಗ ಮಾಡಬೇಕು ನಾವು. ಆಮೇಲೆ ತ್ಯಾಗ ಮಾಡಬೇಕು. ಒಂದು ಸ್ತ್ರೀ ನಾವು ನೋಡ್ತಿದ್ದೇವೆ ಲಾಜರ್ನ ಮನೆಯಲ್ಲಿ. ಯಾರು? ಮರಿಯಳು. ಲಾಜರ್ನ ಮನೆಗೆ ಬಂದಾಗ ಅವಳು ಏನ್ ಮಾಡುದು? ಅಚ್ಚ ಸುಗಂಧವಾದ ತೈಲದ ಭರಣಿ, ಕಾಸ್ಟ್ಲಿ ಪರ್ಫ್ಯೂಮ್. ಅದರ ಪ್ರೈಸ್ ಎಷ್ಟು ಗೊತ್ತಾ ನಿಮ್ಗೆ? 1 ವರ್ಷದ ವೇಜಸ್. ಅವಳು 1 ವರ್ಷ ಕೆಲಸ ಮಾಡಿಕೊಂಡು ಈ ಪರ್ಫ್ಯೂಮ್ ಅನ್ನು, ಬಾಟಲ್ ಅನ್ನು, ತುಂಬಾ ದುಬಾರಿ ಸೆಂಟ್, ನಾವಾದ್ರೆ ಹೀಗೆ ಮಾಡಿಕೊಂಡು ಇಷ್ಟು ಸ್ವಲ್ಪ ಸಾಕೆಂಬುದಾಗಿ, ಅಷ್ಟು ಕಾಸ್ಟ್ಲಿ ಎಂಬುದಾಗಿದೆ. ಬೆಳೆ ಉಳ್ಳ ತೈಲ, ಕಾಸ್ಟ್ಲಿ ಪರ್ಫ್ಯೂಮ್ ಅನ್ನು ಅವಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 1 ವರ್ಷ ಕೆಲಸ ಮಾಡಿಕೊಂಡು ಅದನ್ನು ಇಟ್ಕೊಂಡು ಬರಲಿಟ್ಟಿದ್ದಾಳೆ. ಅದು ಯಾರಿಗೆ ಅಂತ ಹೇಳಿದ್ರೆ, ನನ್ನ ಯೇಸುಗೆ. ಯೇಸು ಅವರ ಮನೆಗೆ ಬಂದಾಗ ಅವಳು ಏನ್ ಮಾಡಿದ್ಲು? ಭರಣಿಯನ್ನು ಒಡೆದು, ಇದರಲ್ಲಿ ಬೇರೆಗೆ ಪಾಲಿಲ್ಲ. ಆಮೇಲೆ ಒಂದು ಡ್ರಾಪ್ ಕೂಡ ನಾನು ಯೂಸ್ ಮಾಡುದಿಲ್ಲ. ಇದು ಬೆಸ್ಟ್ ಸ್ಯಾಕ್ರಿಫೈಸ್, ಇದು ಬೆಸ್ಟ್ ವರ್ಷಿಪ್ ನನ್ನ ಕರ್ತನಿಗೆ ಮಾತ್ರ ಸಲ್ಲತಕ್ಕದು. ಆಮೇಲೆ ಇದು ಬೆಸ್ಟ್ ವರ್ಷಿಪ್, ಹೃದಯ ಪೂರ್ವಕದ ಆರಾಧನೆ ನನ್ನ ಕರ್ತನಿಗೆ ಮಾತ್ರ ಮೀಸಲಾಗಿದೆ ಎಂಬುದಾಗಿ ಭರಣಿಯನ್ನು ಒಡೆದು ಏನ್ ಮಾಡಿದ್ಲು? ಯೇಸೊಮ್ಮೆ ಪಾದ ಕಚ್ಚಿ ತನ್ನ ಕೂದಲನ್ನು ಬಿಚ್ಚಿ ಕೂದಲಿಂದ ಯೇಸೊಮ್ಮೆ ಪಾದನ್ನು ವಾಶ್ ಮಾಡಿದ್ಲು. ಆಲೋಚನೆ ಮಾಡಿ, ಇಷ್ಟುದ್ದ ಕೂದಲಿರುವಾಗ ಸಿರೆಗೆ ಎಷ್ಟು ಖುಷಿ ಅಲ್ಲ. ಕೂದಲನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಎಷ್ಟು ಆಯಿಲ್, ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ. ಸ್ತ್ರೀಯರಿಗೊಂದು ಗೌರವ ಅಲ್ವಾ? ಆದ್ರೆ ಅವಳು ತನ್ನ ಕೂದಲನ್ನೇ ಮಾಡಿಕೊಂಡು ಯೇಸೊಮ್ಮೆ ಪಾದವನ್ನು ವಾಶ್ ಮಾಡಿದ್ಲು. ವರ್ಷಿಪ್ ಈಸ್ ಕಾಸ್ಟ್ಲಿ. ಆಮೇಲೆ ಆ ಸುಗಂಧ ತೈಲ ಬೆಳೆ ಉಳ್ಳದು, ಕಾಸ್ಟ್ಲಿ. ವರ್ಷಿಪ್ ಇಸ್ ಸ್ಯಾಕ್ರಿಫಿಷಿಯಲ್. ತ್ಯಾಗ ಮಾಡ್ಬೇಕು, ವರ್ಷಿಪ್ ಮಾಡ್ಬೇಕು. ವರ್ಷಿಪ್ ಇಸ್ ಕರೇಜಸ್ ಇವೆಂಟ್.
ಆ ಸ್ತ್ರೀ ಬಂದು ಯೇಸುವಿನ ಪಾದ ಮುಟ್ಟುವಾಗ ಇಸ್ರೇಲ್ ನಲ್ಲಿ ಒಬ್ಬ ಸ್ತ್ರೀ ಗಂಡನೊಟ್ಟಿ ಕೂಡ ಮಾರ್ಕೆಟ್ ಪ್ಲೇಸ್ ನಲ್ಲಿ ಮಾತಾಡ್ಲಿಕ್ಕಿಲ್ಲ, ಏನಿದ್ರು ಕೂಡ ಮನೆ ಒಳಗೆ. ಡಾರ್ಲಿಂಗ್ ಎಲ್ಲದು ಮನೆಯ ಒಳಗೆ, ರೋಡ್ ನಲ್ಲಿ ಇಲ್ಲ. ಯಹೂದ್ಯರ ಇದು ಏನಂದ್ರೆ ಸಂಪ್ರದಾಯಗಳು. ರೋಡ್ ನಲ್ಲಿ ಸಿಕ್ಕಿದ್ರೇನು ಕೈ ಇಟ್ಟು ಹೋಗ್ಲಿಕ್ಕಿಲ್ಲ, ಚಲ್ತೆ ಎಂಬುದಾಗಿ, ಫ್ರೀ ಬರ್ಡ್ ಆಗಿ ಅವರ ಪದ್ಧತಿ ಆ ಸಮಯದಲ್ಲಿ ಇಸ್ರೇಲ್ ನಲ್ಲಿ. ಆದ್ರೆ ಈ ಸ್ತ್ರೀ ಧೈರ್ಯದಿಂದ, ಲೋಕದ ಜನ ನನಗೆ ಏನಿರಲಿ, ನಾನು ನನ್ನ ಸ್ವಾಮಿಯ ಪಾದವನ್ನು ಮುಟ್ತೇನೆ, ಆಮೇಲೆ ನಾನು ನನ್ನ ಸ್ವಾಮಿಯ ಪಾದವನ್ನು ಮುಟ್ತೇನೆ. ಆಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವಳು ಬ್ಲೆಸ್ಸಿಂಗ್ ಹರಿದು ಬಂತು, ಓದಲಿಲ್ಲ. ಅದಕ್ಕೆ ಹೇಳಿದ, ಲೋಕದಲ್ಲಿ ಎಲ್ಲೆಲ್ಲ ಸುವಾರ್ತೆ ಸಾರಲ್ಪಡ್ತದೆ, ಇವಳ ವಿಷಯವಾಗಿ ಕೂಡ ಸಾರಲ್ಪಡ್ತದೆ ಎಂಬುದಾಗಿ. ಆಮೇಲೆ ಗ್ರೇಟ್ ಬ್ಲೆಸ್ಸಿಂಗ್, ಲೋಕದಲ್ಲಿ ಎಲ್ಲಿ ಸುವಾರ್ತೆ ಸಾರಲ್ಪಡ್ತದೆ, ಇವಳು ಕೂಡ ಮಾಡಿದಂತ ವರ್ಷಿಪ್ ಅನ್ನು ಎಲ್ಲರೂ ಏನ್ ಮಾಡ್ತಾರೆ, ಸಾರಲ್ಪಡ್ತದೆ. ವರ್ಷಿಪ್ ಇನ್ವೈಟಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇಲೆ ನಾವು ವರ್ಷಿಪ್ ಮಾಡುವಾಗ ವರ್ಷಿಪ್ ಏನ್ ಮಾಡ್ತದೆ, ದೇವರ ಪ್ರೆಸೆನ್ಸ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡುವಂತೆ ಮಾಡ್ತದೆ. ವರ್ಷಿಪ್ ಬ್ರಿಂಗ್ ಡೆಲಿವರೆನ್ಸ್ ಫ್ರಮ್ ಎನಿಮಿ. ವರ್ಷಿಪ್ ಏನ್ ಮಾಡ್ತದೆ, ವೈರಿಯಿಂದ ನಾವು ದೇವರನ್ನು ವರ್ಷಿಪ್ ಮಾಡುವಾಗ ದೇವರ ಪವರ್, ದೇವರ ಮಹಿಮೆ, ದೇವರ ಪ್ರೆಸೆನ್ಸ್ ಬರುವಾಗ ವರ್ಷಿಪ್ ಏನ್ ಮಾಡ್ತದೆ, ಬ್ರಿಂಗ್ಸ್ ಡೆಲಿವರೆನ್ಸ್ ಫ್ರಮ್ ಅವರ್ ಎನಿಮಿ. ಸಾಮ್ಸ್ 18:3 ಪ್ಲೀಸ್ ರೀಡ್, ಮುಗಿಸ್ತೇನೆ ನಾನು. ಸಾಮ್ಸ್ 18:3. ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಆತನು ನನ್ನನ್ನು ಶತ್ರುಗಳಿಂದ ಏನ್ ಮಾಡ್ತಾನಂತೆ, ರಕ್ಷಿಸ್ತಾನೆ. ಐ ಕಾಲ್ ಟು ದ ಲಾರ್ಡ್ ಹೂ ಇಸ್ ವರ್ದಿ ಟು ಬಿ ಪ್ರೇಸ್ ಅಂಡ್ ಐ ಆಮ್ ಸೇವ್ಡ್ ಫ್ರಮ್ ಮೈ ಎನಿಮೀಸ್. ವರ್ಷಿಪ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಸ್ಯಾಟಿಸ್ಫೈಸ್ ಅವರ್ ಸೋಲ್. ಆಮೇಲೆ ವರ್ಷಿಪ್ ನಮಗೆ ತೃಪ್ತಿಯನ್ನು ಕೊಡ್ತದೆ. ಆರಾಧನೆ ಸಮಯ, ನಾನು ಸಭೆ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ನಿಮಗೆ ಸಮಯ ಇರುವಾಗ, ನೀವು ಡಿಸ್ಟರ್ಬ್ ಆಗುವಾಗ, ಚಾಲೆಂಜ್ ಬರುವಾಗ ದೇವರ ಸನ್ನಿಧಿಗೆ ಹೋಗಿಕೊಂಡು ಕೈಗಳನ್ನ ಎತ್ತಿಕೊಂಡು ಜಸ್ಟ್ ದೇವರನ್ನು ವರ್ಷಿಪ್ ಮಾಡಿರಿ, ನಿಮ್ಮ ಸೋಲ್ ಸ್ಯಾಟಿಸ್ಫೈಡ್ ಮಾಡ್ತಾನೆ ದೇವರು. ಆಮೇಲೆ ಕೀರ್ತನೆ 63:3 ವಚನ ಅಂತಿದೆ, ನಿನ್ನ ಪ್ರೇಮಾನುಭವವು ಜೀವಕ್ಕಿಂತ ಶ್ರೇಷ್ಠ, ನನ್ನ ಬಾಯಿ ನಿಮ್ಮನ್ನು ಏನ್ ಮಾಡ್ತದೆ, ಆಡಿ ಅರಸ್ತದೆ, ನನ್ನ ಆತ್ಮಕ್ಕೆ ಸಂತುಷ್ಟಿಯನ್ನು ಉಂಟು ಮಾಡುತ್ತದೆ. ಅಲ್ವಾ, ನನ್ನ ಆತ್ಮಕ್ಕೆ ಏನ್ ಮಾಡ್ತದೆ ಅಂದ್ರೆ, 4ನೇ ವಚನ ಹೇಳ್ತದೆ, ಸಂತುಷ್ಟಿಯನ್ನು ಉಂಟು ಮಾಡುತ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ವರ್ಷಿಪ್ ಏನ್ ಮಾಡ್ತದೆ, ವರ್ಷಿಪ್ ಏನ್ ಮಾಡ್ತದೆ, ನಮಗೆ ಸಂತೃಪ್ತಿ. ಫೈನಲ್ ಆಗಿ ನಾನು ಹೇಳ್ತೇನೆ, ವರ್ಷಿಪ್ ಏನ್ ಮಾಡ್ತದೆ ಅಂದ್ರೆ, ಬ್ರಿಂಗ್ಸ್ ಅಸ್, ವರ್ಷಿಪ್ ಏನ್ ಮಾಡ್ತದೆ, ಕ್ಲೋಸರ್ ಟು ಗಾಡ್. ಆಮೇಲೆ ನಾವು ದೇವರನ್ನು ವರ್ಷಿಪ್ ಮಾಡುವಾಗ ದೇವರ ಸಮೀಪಕ್ಕೆ ಬರ್ತೇವೆ, ದೇವರಿಗೆ ಕ್ಲೋಸ್ ಆಗಿರ್ತೇವೆ. ಆಗ ದೇವರು ನಮ್ಮೊಟ್ಟಿಗೆ ಮಾತಾಡುವಂತ ಅನುಭವ, ಸ್ವೀಟ್ ವಾಯ್ಸ್, ಆಡಿಬಲ್ ವಾಯ್ಸ್, ವಿಷನ್ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಜೇಮ್ಸ್ 4:8. ಜೇಮ್ಸ್ 4:8 ಫೈನಲ್. ದೇವರ ಸಮೀಪಕ್ಕೆ ಬನ್ನಿ, ದೇವರ ಸಮೀಪಕ್ಕೆ ಬನ್ನಿ. ಕಮ್ ನಿಯರ್ ಟು ಗಾಡ್ ಅಂಡ್ ಹಿ ವಿಲ್ ಕಮ್ ನಿಯರ್ ಟು ಯು. ಕರೆಕ್ಟಾ? ಕಮ್ ನಿಯರ್ ಟು ಗಾಡ್, ದೇವರ ಸಮೀಪಕ್ಕೆ ಬರುವುದು ಆರಾಧನೆ ಅಂತ ಹೇಳಿದ್ರೆ. ಅದಕ್ಕೆ ನಾನು ಹೇಳ್ತಿದ್ದೇನೆ ಪ್ರಿಯರೇ, ವರ್ಷಿಪ್ ಅಂತ ಹೇಳಿದ್ರೆ ಇದು ಒಂದು ಟ್ರೆಡಿಷನ್ ಆಕ್ಟ್ ಅಲ್ಲ. ವರ್ಷಿಪ್ ಅಂದ್ರೆ ಲಿವಿಂಗ್ ಸ್ಯಾಕ್ರಿಫೈಸ್. ಆಮೇಲೆ ನಾನು ಸಂಪೂರ್ಣವಾಗಿ ದೇವರನ್ನು ಅಗ್ಗು ಮಾಡುವಂತಹ ಸಮಯವಾಗಿದೆ. ನಮ್ಮ ಪ್ರೀತಿಯನ್ನು ದೇವರಿಗೆ ನಾವು ತೋರಿಸುವಂತಹ ಸಮಯವಾಗಿದೆ. ದೇವರೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ವರ್ಷಿಪ್ ಅಂತ ಹೇಳಿದ್ರೆ ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ನಾವು ಏನ್ ಮಾಡ್ತೇವೆ, ದೇವರಿಗೆ ಹೇಳ್ತೇವೆ, ಲಾರ್ಡ್ ಐ ಲವ್ ಯು, ಐ ಲವ್ ಯು ಲಾರ್ಡ್, ಗಾಡ್ ಈಸ್ ಗುಡ್, ನೀನು ಒಳ್ಳೆಯವನು ಸ್ವಾಮಿ. ಆದ್ದರಿಂದ ಸಂಪೂರ್ಣವಾಗಿ ವರ್ಷಿಪ್ ಅಂತ ಹೇಳಿದ್ರೆ ನನ್ನ ಮನಸ್ಸು ದೇವರಿಗೆ ಬೇಕು, ನನ್ನ ಮಣಿ ಅಲ್ಲ, ದೇವರಿಗೆ ನಾನು ಬೇಕು. ನನ್ನನ್ನು ಸಂಪೂರ್ಣವಾಗಿ ದೇವರಿಗೆ ನನ್ನ ಮನಸ್ಸನ್ನು, ಹೃದಯವನ್ನು ನಾನು ಅರ್ಪಿಸಿ ಆಡುವುದೇ ಆರಾಧನೆ ಆಗಿದೆ. ಇಲ್ಲಾಂದ್ರೆ ಬರೇ ಅದು ಹಾಡಾಗಿರ್ತದೆ ಅಲ್ವಾ. ಬರೇ ಹಾಡು, ನಾವೊಂದು 4-5 ಸಾಂಗ್ ಸೆಲೆಕ್ಟ್ ಮಾಡ್ತೇವೆ, ಬಂದು ಅವರೊಟ್ಟಿಗೆ ಇವತ್ತು ಆಡ್ತೇವೆ. ನೋ, ಹಾಗೆಲ್ಲ. ಆದ್ದರಿಂದ ಇವತ್ತು ನಾವು ಸಲ್ಲಿಸುವಂತ ಯಜ್ಞ ಯಾವುದಂತ ಎಂದರೆ ಅದು ವರ್ಷಿಪ್. ಹೃದಯ ಪೂರ್ವಕವಾಗಿ ದೇವರ ಆತ್ಮಸ್ವರೂಪನು, ದೇವರನ್ನು ಆರಾಧಿಸುವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗೆ ಆರಾಧಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ನಾನು ಮೇಳಿಗೆ ಇಷ್ಟಪಡ್ತೇನೆ, ಎಂಕರೇಜ್ ಮಾಡ್ತೇನೆ. ವರ್ಷಿಪ್ ಟೈಮ್ ಅದು ಬ್ಲೆಸ್ಡ್ ಟೈಮ್ ಆಗಿದೆ. ಆಮೇಲೆ
ಆರಾಧನೆಯ ಸಮಯ ಅದು ಆಶೀರ್ವಾದದ ಸಮಯ, ಇದು ನಮಗೆ ಲಿಬರ್ಟಿ ಕೊಡುವಂತ ಸಮಯ, ನಮಗೆ ಸಂಪೂರ್ಣವಾಗಿ ನಾವು ಚೇಂಜ್ ಆಗುವಂತ ಸಮಯ. ದೇವರು ನಿಮ್ಮನ್ನು ಆಶ್ವಸಲಿ.